ಗಾಯ್ಸ್ ಇಲ್ಲಿ ಮಲೇಷ್ಯಾದಲ್ಲಿ ವಾಟ್ರ್ ಖಾಲಿ ಹೋಗ್ಬಿಟ್ಟಿದೆ. ರೀಫಿಲ್ ಮಾಡೋಕ್ಕೆ ಸ್ಟೇಷನ್ಸ್ಗಳಿಲ್ಲ ನಮ್ಮ ಬೆಂಗಳೂರಲ್ಲಿ ಸಿಕ್ಕಂಗೆ. ಸೊ ವಾಟ್ರ್ ಬಾಟ್ಲಾದ್ರೆ ಬೈ ಮಾಡೋಣ ಅಂತ ಅಂದ್ಕೊಂಡ್ರೆ ಅವನಜ್ಜಿ 400 ರೂಪಾಯಿ ಒಂದು ಬಾಟಲ್ಲು ಹಾಫ್ ಲೀಟರಿಗೆ. ಬರ್ಗರ್ ಬೇರೆ ತಿಂದುಬಿಟ್ಟಿದ್ದೀನಿ ಈಗ ನೋಡಿ, ಬಾಯಾರಿಕೆ ಆಗ್ತಾಯಿದೆ. ಮುಚ್ಕೊಂಡಿದ್ದಿದ್ರೆ ತಿನ್ನದಂಗೆ ಏನೂ ಆಗ್ತಿರ್ಲಿಲ್ಲ. ಇವಾಗ ಬರ್ಗರ್ ತಿಂದು ಬಾಯಾರಿಕೆ ಆಗ್ತಿದೆ. ಸೊ ಬಾಟ್ಲು ತೊಗೊಳೋದು ಹೇಗೆ ಬಿಡೋದು ಅಂತ ಹೇಳಿ ಚಿಕ್ಕ ಇದ್ದೀನಿ 400 ರೂಪಾಯಿ ಕೊಟ್ಟು. ನೋಡಿ ಏರ್ಪೋರ್ಟಿಗೆ ಹಿಂಗೆ ಬಂದುಬಿಟ್ರೆ ಫ್ಲೈಟ್ ದುಡ್ಡಿದ್ದು ಒಂದು ತಲೆನೋವು ಅಲ್ಲದೆ ಒಳಗಡೆ ತಿನ್ನೋದು ಕೂಡ ತಲೆನೋವೇ. ಏನು ಮಾಡೋಣ ನಮ್ಮ ಕಷ್ಟ. ಗಾಯ್ಸ್ ಅಲ್ಲಿಂದ ಬೇರೆ ಕಡೆ ಬಂದಿದ್ದೀವಿ, ಸೂಪರ್ ಮಾರ್ಕೆಟ್ ಥರ ಹುಡ್ಕೊಂಡು ನಾವು ಓಡಾಡ್ಕೊಂಡು ಒಳಗಡೆ. ಸೊ ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ವಾಟರ್ ಎಷ್ಟಿದೆ ಇರ್ಬೋದು ಅಂತಂದೇಳಿ. ಮೇ ಬಿ ಅಲ್ಲಿಗಿನ ಕಡಿಮೆನೇ ಇರುತ್ತೆ. ಸೊ ಚೆಕ್ ಮಾಡ್ತಾಯಿದ್ದೆ ಎಷ್ಟಿದೆ ಅಂತಂದೇಳಿ. ನೋಡಿದ್ರೆ 3 ಬಾಟಲಿಗೆ 15 ರಿಂಗಿಟ್ಸ್. ಒಂದು ತಗೋಬೋದೋ ಇಲ್ವೋ ಐಡಿಯಾ ಇಲ್ಲ. ಕೇಳೋಣ ಒಂದು ತಗೊಂಡು ಕೊಡ್ತೀರೋ ಇಲ್ಲ ಅಂತಂದೇಳಿ. ಇದಕ್ಕೆ ಈಗ ನಾವು ಪೇ ಮಾಡಿರುವ ಮೊತ್ತ 250 ರೂಪಾಯಿ. 250 ರೂಪಾಯಿ ಕೊಟ್ಟು ನೀರು ಕುಡಿತಾ ಇದ್ದೀನಿ. ಯಾವ ಕೊಯ್ಲಿ ಬೇಕಾಗಿಲ್ಲ ಗೈಸ್. ನಾನು ಒಂದು ಸೆಲೆಬ್ರಿಟಿನೇ, ಇವಾಗ ಇಂಥ ಕಾಸ್ಟ್ಲಿಸ್ಟ್ ನೀರು ಕುಡಿತಾ ಇದ್ದೀನಿ. ಅಲ್ಲಿ 400 ರೂಪಾಯಿ ಇತ್ತು ಬರ್ಗರ್ ಕಿಂಗಲ್ಲಿ. ಸೊ ಇಲ್ಲಿ ಹೊರಗಡೆ ಬಂದಿದ್ದಕ್ಕೆ ಇವಾಗ 250 ರೂಪಾಯಿ ಆಗಿದೆ. So hi, hello, namaste guys, welcome back to my YouTube channel. This is your Dr. Abhishek. So just ಲ್ಯಾಂಡ್ ಆಗಿದ್ದೀನಿ. ಈ ಬ್ಯಾಗ್ನ ತೊಗೊಂಬಂದ್ಬಿಟ್ಟು ಕೈಯಲ್ಲಿ ತೊಗೊಂಡೋಗೋ ಪರಿಸ್ಥಿತಿ ಬರ್ತಾಯಿದೆ ನನಗಂತೂ. ಬ್ಯಾಗು ಇಮಿಗ್ರೇಷನ್ ಚೆಕಿಂಗ್ ಮಾಡಿಸುತ್ತೆ. ಇಮಿಗ್ರೇಷನಲ್ಲಿ ಏನು ಕೇಳ್ತಾರೋ ನೋಡಬೇಕು. ವೀಸಾ ಇಲ್ಲದೆ ಬಂದಿರೋದ್ರಿಂದ ಇಮಿಗ್ರೇಷನ್ ಮಾಡಿಸಿ ಹೊರಗಡೆ ಫ್ರೆಂಡ್ ಕಾಯ್ತಾ ಇರ್ತಾನೆ. ಫ್ರೆಂಡನ್ನು ಮೀಟ್ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಅಷ್ಟು ಸಕ್ಕ ಸುಸ್ತಾಗ್ಬಿಟ್ಟಿದೆ. ನೆಕ್ಸ್ಟು ಏನೇನಿರುತ್ತೆ ಈ ದೇಶದಲ್ಲಿ, ಹೇಗಿದೆ ಈ ದೇಶ ಅಂತ ಹೇಳಿ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಸ್ಟೇ ಟ್ಯೂನ್ಡ್. ಈ ದೇಶದ ಒಂದು ವಿಚಿತ್ರ ವೆಹಿಕಲ್ಲೇ ಅನ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ. ಏರ್ಪೋರ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ ಇದನ್ನು ಜಿಪ್ನಿ ಅಂತ ಕರೀತಾರೆ. ಇದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಫಿಲಿಪೈನಲ್ಲಿ. ಅದರಲ್ಲಿ ಕೂಡ ಹೋಗೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಸೊ ಗಾಯ್ಸ್ ಇಷ್ಟೊತ್ತು 12ಗೆ ನಾನು ಇಮಿಗ್ರೇಷನ್ಲಿದ್ದರೆ 1:30. ಈಗ ಟೈಮು 1.5 hour ಆಗಿದೆ ಇಮಿಗ್ರೇಷನಿಗೆ. ಸಖತ್ತು ತಲೆ ತಿಂದುಬಿಟ್ರಪ್ಪ, ಅದು ಬೇಕು ಇದು ಬೇಕು ಅಂತ ಹೇಳಿ. ಸೊ ರಶ್ ಕೂಡ ಭಾಳ ಇತ್ತು. ಇವಾಗ ಇಮಿಗ್ರೇಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಕೆಳಗೆ. ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾನಂತೆ. ಸೊ ಫ್ರೆಂಡನ್ನು ಪಿಕಪ್ ಮಾಡೋಕ್ಕೆ ಬಂದಿದ್ದಾರೆ. ಫ್ರೆಂಡ್ ಪಿಕಪ್ ಮಾಡಿ ಹೊರಡೋದೇ ಇಲ್ಲಿಂದ. ಈಗ ನೋಡ್ಕೊಂಬಿಡಿ ಏರ್ಪೋರ್ಟ್ ಹೇಗಿದೆ. ಮನಿಲಾ, ಫಿಲಿಪೈನ್. Thanks so much. Still alive. Yeah. Guys ನೋಡಿ ಈಗ ತಾನೇ ಬಂದಾನೆ ದೇವೇಶ್. ಹಾಯ್ ನನ್ಬ್ರಿಗಳೇ, ಐ ಆಮ್ ದೇವೇಶ್. ಬಿಗ್ ಪುಂಡೆ ಫ್ರಮ್ ತಮಿಳ್ನಾಡು. He is the greatest asshole I have ever seen. ಸೊ ಗಾಯ್ಸ್ ಈಗ ಹೋಗೋಣ ಬನ್ನಿ. ಬ್ಯಾಗ್ ಹಿಡ್ಕೊಂಡು. ಬೈಕು ನಮ್ಮ ಬೈಕ್ ಎಲ್ಲಿದೆ ಅಂತ ಹೇಳಿ ನೋಡಬೇಕು. ಎಲ್ಲಿ ವೆರಿ ದ ಬೈಕ್? ನೀ ಟು ವಾಕ್? Just little far guys. ಬನ್ನಿ ಗಾಯ್ಸ್ ಹೋಗೋಣ ಈಗ. ನೋಡಿ ಹೊರಗಡೆಯಿಂದ ಫಿಲಿಪೈನ್ ಜನ ನೋಡ್ಕೊಂಡು ಫಿಲಿಪೈನ್ ಏರ್ಪೋರ್ಟ್ ಈ ಥರ ಖರಾಬಾಗಿದೆ ಅಂತ ಅನ್ಕೊಂಡಿದ್ದೀರೇನೋ. ತುಂಬ ಹಳೆ ಏರ್ಪೋರ್ಟ್ ಇದು. ಸೊ ಅದಕ್ಕೆ ಈ ಥರ ಇದೆ. ನ್ಯೂ ಏರ್ಪೋರ್ಟ್ ಬೇರೆ ಕಡೆ ಇದೆ, ಅದು ಚೆನ್ನಾಗಿದೆ. He made me wait for 30 minutes. Hey, that Wi-Fi is not at all working, man, to create the e-visa. What is this guy? It is getting He doesn't know anything. A to Z I have to help him. What is this?
ಏನೋ ಗೈಸ್ ಬನ್ನಿ 1.5 ಗಂಟೆ ಮಾಡಿ ತಲೆ ಕೆಟ್ಟು ಸಾಕೋಗೋ ಹೊರಗೆ ಬಂದಿದ್ದೀನಿ ಈಗ. இவன் பேசுறது எனக்கு புரியாது, நான் பேசுறது இவனுக்கு புரியாது. ಕಟ್ ಮಾಡ್ತೀನಿ guys. இங்கிலீஷ்ல தான் பேசுவோம். ಇದು ಹೇಗಿದ್ರೆ ಅರ್ಥ ಆಗಲ್ಲ ನಿಮಗೆ, ಕಟ್ ಮಾಡ್ತೀನಿ ಗೈಸ್. ಫೈನಲಿ ಬಂದ್ವಿ ಬೈಕಿಗೆ ಬಿಚ್ಚೋದ್ವಿ. ನೋಡಿ ನಮ್ಮ ಬೈಕ್ ಹೇಗಿದೆ ಅಂತಂದು ಹೇಳಿ. ಹೇಗೆ ಇಟ್ಕೊಂಡಿದ್ದಾನೆ, ಇದನ್ನು ಚೇಂಜ್ ಮಾಡಿಸಿದ್ದಾನೆ, ಮಿರರ್ ಚೇಂಜ್ ಮಾಡಿಸಿದ್ದಾನೆ, ಫುಲ್ ಗಾಡಿನ ಮಾಡಿಫೈ ಮಾಡಿಬಿಟ್ಟಿದ್ದಾನೆ ನನ್ನ ಮಗ. ಎಲ್ಲ ಮಾಡಿಫೈ ಮಾಡಿದ್ದಾನೆ ಗಾಡಿನ. ಬನ್ನಿ ಈಗ ಹೋಗೋಣ ರೂಮಿಗೆ. ಸಿಗ್ನಲ್ ಬಿದ್ದಿದೆ, ಸಿಗ್ನಲಲ್ಲಿ ನಿಂತಿದ್ದೀವಿ. ಕಂಟ್ರಿ ಸಖತ್ ವೈರ್ಗಳಿದೆಲ್ಲ ಫುಲ್ಲು, ಭಾಳ ವೈರ್ ಮೇಲೆ ವೈರ್ ಇರ್ತವೆ. ಈ ಥರ ವೈರ್ಗಳ ರಾಶಿನೇ ಇರುತ್ತೆ ಅಂತ ಹೇಳ್ಬೋದು ಬೇಕಿದ್ರೆ. ಗಾಯ್ಸ್ ಇದು ಟುಕ್ ಟುಕ್ ಅಂತಂದು ಹೇಳಿ, ಈ ಕಂಟ್ರಿ ಒಂಥರ ಆಟೋ ಅಂತಂದು ಹೇಳ್ಬೋದು. ಈ ರೋಡು ಒಕೆಂಪ ಅಂತ ಹೇಳಿ, ನಾವು ಈ ರೋಡಲ್ಲೇ ಎಷ್ಟು ಸಲ ಕಾಲೇಜಿಗೆ ಹೊರಟಾಡ್ತಿದ್ವಿ, ಎಷ್ಟು ಸಲ ಕಾಲೇಜಿಂದ ಬರ್ತಾ ಇದ್ವಿ ಅಂದರೆ ಫುಲ್ಲು ಸ್ಟಾರ್ಟಿಂಗ್ ಫಿಲಿಪೈನ್ಸಿಗೆ ಬಂದಾಗ ಇಲ್ಲೇ ನಾವು ಈ ರೋಡಲ್ಲೇ ತುಂಬ ಅಡ್ಡಾಡ್ತಾ ಇದ್ದಿದ್ದು. ಈ ಟ್ರೈ ಸೈಕಲ್ ಆಗಂತೂ ನೋಡೋಕೆ ಒಬ್ರು ಕೂಡ ಕೂರೋಕ್ಕಾಗಲ್ಲ ಅನ್ಸುತ್ತೆ. ಬಟ್ ಇವರು 4ರಿಂದ 5 ಜನ ಕೂರ್ಸ್ಕೊಂತಾರೆ ಅದರಲ್ಲಿ. ಆ ಬೈಕ್ ಎಳೆಯಲ್ಲ ಅಂದ್ರೂ ಇವ್ರು ಬಿಡಲ್ಲ, ಬೈಕ್ ಎಳ್ಸ್ಕೊಂಡೇ ಹೋಗ್ತಾರೆ. ತುಂಬ ಹಳೆಯ ಬೈಕ್ಗಳು ಮತ್ತೆ ಅದಕ್ಕೆಲ್ಲ ಇರೋದು. ಮೆನಿ ಪೀಪಲ್ ಗೆವ್ ಯು ಬೈಕ್ ಮ್ಯಾನ್. I don't know guys. ಗೈಸ್ ಈಗ ಬಂದಿದ್ದೀವಿ ಮನೆ ತಕ್ಕೆ. ಕಾಲೋನಿ ನೋಡಿ, ಎಲ್ಲ ಗೇಟೆಡ್ ಕಮ್ಯುನಿಟಿ ಇರುತ್ತೆ ಇಲ್ಲಿ, ಯಾವುದು ಪಬ್ಲಿಕಲ್ಲಿ ಇರಲ್ಲ, ಎಲ್ಲ ಗೇಟೆಡ್ ಕಮ್ಯುನಿಟಿ. ಒಳಗಡೆ ಎಂಟ್ರಿ ಆಗಬೇಕು ಅಂತಂದು ಹೇಳಿ ನಾವು ಐಡಿ ತೋರಿಸ್ಬೇಕು, ಇಲ್ಲಿ ರೆಸಿಡೆನ್ಸ್ ಅಂತಂದು ಹೇಳಿ. ಬನ್ನಿ ಒಳಗೆ ಹೋಗೋಣ. ನೋಡಮ್ಮ ಯಾರು ಜೂನಿಯರ್ಸ್ ಇದ್ದಾರೆ, ನನಗೆ ಯಾರು ಗೊತ್ತಿಲ್ಲ, ಎಲ್ಲ ಇವನಿಗೆ ಗೊತ್ತಿರೋದು. All are friendly guys, not like him. ನೋಡೋಣ ಬನ್ನಿ ಗೈಸ್, ಯಾವ ಥರನೋ ಒಳಗೆ ಬಂದಮೇಲೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಮನೆ ಯಾವ ಥರ ಇರುತ್ತೆ ಅಂತ. ಸೊ ಗಾಯ್ಸ್, ವಿತ್ ದಿಸ್ ಪುಂಡೆ ಗೋಯಿಂಗ್ ಟು ಔಟ್ ಆನ್ ವಾಕ್ ಆನ್ ದಿಸ್ ಹಾಟ್ ಸನ್ನಿ ಡೇ. ಸಿ ಅವರ್ ಟುಕ್ ಟುಕ್ ಹೌ ಇಟ್ ಈಸ್. ಸೇ ಹಾಯ್. ಇಲ್ಲಿ ಸಖತ್ ಫ್ರೆಂಡ್ಲಿ ಆಗಿರ್ತಾರೆ ಗೈಸ್ ಫಿಲಿಪಿನೋಸು. All Filipinos are. ನಮ್ಮ ನಿಜವಾಗ್ಲೂ ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ಸ್ ವರ್ಸ್ಟ್ ಅನಿಸ್ತಾರೆ ನಮಗೆ ಫಿಲಿಪಿನ್ಸ್ ಕಂಪೇರ್ ಮಾಡಿದ್ರೆ. ಅಂದರೆ ಇಂಡಿಯಾ ವರ್ಸ್ಟ್ ಅಲ್ಲ, ಇಂಡಿಯನ್ಸ್ ವರ್ಸ್ಟ್ ಜನಗಳು. ಸ್ವಂತದವ್ರನ್ನೇ ಮೋಸ ಮಾಡಕ್ಕೆ, agree with this guys. ಸ್ವಂತದವ್ರನ್ನೇ ಮೋಸ ಮಾಡಕ್ಕೆ, ಚೀಟ್ ಮಾಡಕ್ಕೆ ನೋಡ್ತಾರೆ ಇಲ್ಲಿ. ಬಟ್ ಇವ್ರು ಫಿಲಿಪಿನಸ್ ನೀನು ಯಾರು ಅಂತ ಗೊತ್ತಿಲ್ಲ ಅಂದ್ರೂ ಎಷ್ಟು ಹೆಲ್ಪ್ಫುಲ್ ಇರ್ತಾರೆ. ಎಲ್ಲರೂ ಆಗಿರ್ತಾರೆ ಅಂತ ಅಲ್ಲ, ಇಂಡಿಯನ್ಸ್ ಇರ್ತಾರೆ ಹೆಲ್ಪ್ಫುಲ್ ಆಗಿ ಕೂಡ ಇಂಡಿಯನ್ಸ್. ಬಟ್ ಬಟ್ ಮ್ಯಾಕ್ಸಿಮಮ್ 60% 60% ಸಿಚುವೇಶನ್ಸ್ ಏನೋಪ್ಪ. ಬಟ್ ನನಗೆ ಗೊತ್ತಿರೋದನ್ನು, ನಾನು 25 years ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಹೇಳ್ತಾ ಇರೋದು ನಾನು ಅಷ್ಟೇ. ಈ ಥರ ನೋಡಿ ಎಷ್ಟು ಸೆನ್ಸಿಬಲ್ ಆಗಿ ಒಂದೇ ಸೈಡ್ ಕರೆಕ್ಟಾಗಿ ಕ್ಲೀನಾಗಿ ಪಾರ್ಕಿಂಗ್ ಮಾಡ್ತಾರೆ ಇವರು. ಭಾಳ ಡಿಸಿಪ್ಲಿನ್ ಆಗಿರ್ತಾರೆ ಇವರೆಲ್ಲ. ಆ್ಯಂಡ್ ಎವ್ರಿ ಕಮ್ಯುನಿಟಿ ಗೇಟಲ್ಲಿ ಒಂದು ಪಾರ್ಕ್ ಇರುತ್ತೆ ಫಿಕ್ಸ್ಡು. ಇರೋ ಮನೆಗಳು ಮಾತ್ರ ಡಿಫ್ರೆಂಟ್ ಇರ್ತವೆ, ನಮ್ಮ ಇಂಡಿಯನ್ಸ್ ಮನೆಗಳು ಇದ್ದಂಗೆ ಇರಲ್ಲ ಇವರವು, ಡಿಫ್ರೆಂಟಾಗಿ ಕಳಿಸ್ತಾರೆ. ಈ ವೈರಿನ ಸೆರೆಮಾಲೆ ಮಾತ್ರ ಎಲ್ಲ ಕಡೆ ಇದ್ದೇ ಇರುತ್ತೆ, ರಾಶಿ ರಾಶಿ ವೈರಿಗಳು ಸೆರೆಮಾಲೆ. ನೋಡ್ರಿ ನಾಯಿ ವಾಕಿಂಗಿಗೆ ಬಂದಿದೆ ಇಲ್ಲಿ. ಗೈಸ್ ಇದು ನಾವು ನಡ್ಕೊಂಡು ಹೋಗ್ತಾ ಇದ್ದ ರೋಡ್, ಮೇನ್ ರೋಡ್ ಇದು. ಆ್ಯಂಡ್ ಇದು ಟೊರೇಸರ್ ಅಂತ ಹೇಳಿ ಇಲ್ಲೇ ಭಾಳ ಜನ ಸ್ಟೂಡೆಂಟ್ಸ್ ಇರ್ತಾ ಇದ್ರು ಕಾಲೇಜ್ ಹತ್ರ ಅಂತ ಹೇಳಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಕಾಲೇಜ್, ಯೂನಿವರ್ಸಿಟಿ ಆಫ್ ಪರ್ಪೆಚುವಲ್. ಅದೇ ನಮ್ಮ ಕಾಲೇಜ್, ಇದೇ ನಮ್ಮ ಏರಿಯಾ, ನಮ್ಮ ಅಡ್ಡ. காலேஜ் தான் நடந்து போயிட்டு இருக்கோம். காலேஜ் காட்டுறோம். ஸ்பீக் இன் இங்கிலீஷ், இட் இஸ் கன்னடா vlog. they won't understand your tamil. நீங்க தமிழ் தெரிஞ்சுக்கங்க, ஒண்ணும் தப்பு இல்ல. கன்னடா நான் தெரிஞ்சுக்கிறேன். ஓகே, let's learn all languages. ನೋಡಿ ಎಲ್ಲ ಸಖತ್ತಾಗಿರ್ತೈತೆ ಇಲ್ಲಿ ಈವ್ನಿಂಗ್ ಬಂದು ಟೈಮ್ ಪಾಸ್ ಮಾಡೋದಕ್ಕೆ, ಪೀಸ್ಫುಲ್ ಆಗಿರುತ್ತೆ ಜಾಗ. ನೋಡಿ ಜಿಪ್ನಿ ಅಂತ ಹೇಳಿದ್ನಲ್ಲ, ಇದೇ ಜಿಪ್ನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅಲ್ಲಿ ನೋಡಿ ಆ ಜಿಪ್ನಿ ಆ ಥರ ಬರ್ತಾ ಇದೆ ಅಂತ ಹೇಳಿ. ಗೈಸ್ ಫುಡ್ ಕೋರ್ಟಿಗೆ ಅಂತ ಹೇಳಿದೆ, ನಾವು ಡ್ಯೂಟಿ ಟೈಮಲ್ಲಿ ಅಲ್ಲಿ ಹೋಗ್ತಾ ಇದ್ವಿ. ಇದೇ ನೋಡಿ ನಮ್ಮ ಡ್ಯೂಟಿ ಡ್ರೆಸ್ಸು, ಇದೇ ಡ್ಯೂಟಿ ಡ್ರೆಸ್ ಹಾಕೊಂಡು ನಾವು ಇಲ್ಲಿ ಡ್ಯೂಟಿ ಮಾಡಿದ್ದು ಕೂಡ. ಈ ಪೊಲೀಸ್ ಕಾಣಿಸ್ತಿದಾನಲ್ಲ, ಈತ ಎಷ್ಟು ಒಳ್ಳೆ ಮನುಷ್ಯ ಅಂದರೆ, ಎಷ್ಟೋ ಸಲ ಹೆಲ್ಮೆಟ್ ಇಲ್ದಂಗೆ ಏನಿಲ್ಲಂಗೆ ರೂಲ್ಸ್ ಬ್ರೇಕ್ ಮಾಡಿ ಟ್ರಿಬಲ್ಸ್ ಎಲ್ಲ ಹೊಡೆದಿದ್ದೀವಿ. ಇವನು ಎದುರುಗಡೆ ಏನೂ ಮಾಡಿಲ್ಲ ಪಾಪ, ತುಂಬ ಒಳ್ಳೆ ಮನುಷ್ಯ. ಅಮ್ಮ ಫುಡ್ ಕೋರ್ಟ್ ಫುಲ್ ಡೆವಲಪ್ ಆಗಿಬಿಟ್ಟಿದೆ, ಫುಲ್ ಡೆವಲಪ್ಡ್. ನೋಡಿ ಫುಡ್ ಕೋರ್ಟ್ ಯಾವ ಥರ ಡೆವಲಪ್ ಆಗಿದೆ ಅಂದರೆ, ಮುಂಚೆ ಈ ಥರ ಇರಲಿಲ್ಲ ಇದು, ಈಗ ಒಂಚೂರು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಎಲ್ಲ. ಗ್ಯಾಸ್ ಇದೇ ನಾವು ವರ್ಕ್ ಮಾಡ್ತಾ ಇದ್ದಿದ್ದು ಹಾಸ್ಪಿಟಲ್ಲು. ನೋಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ವಿ. ನೈಟ್ ಟೈಮ್ಸ್ ಕ್ರೇವಿಂಗ್ಸ್ ಆದರೆ ಅಲ್ಲಿ ಪಾಪಸ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ವಿ. KFC ಇದೆ, ಇವೆಲ್ಲ 24 hours ಇಲ್ಲಿ, ಫುಲ್ 24 hours ಇರುತ್ತೆ. ಇಲ್ಲಿ ಮೆಕ್ಡಿನೂ ಇದೆ ಎದುರುಗಡೆ. ಇಲ್ಲೆಲ್ಲ ಜನಗಳು KFC ಮೆಕ್ಡಿಗೆ ಫುಲ್ ಅಡಿಕ್ಟೆಡ್. ಅದು ಬಿಟ್ಟು ಬೇರೆ ಏನೂ ಗೊತ್ತೂ ಇಲ್ಲ, ತಿನ್ನೋದಿಲ್ಲ ಇವರು. ಆಗ ನಾವು ಓದ್ತಾ ಇದ್ದ ಟೈಮಲ್ಲಿ ಇಲ್ಲಿ ಗುಜ್ಜುದಾದ ಅಂತ ಹೇಳಿ ಒಂದು ಪ್ಲೇಸ್ ಇರ್ತೈತಲ್ಲಿ, ಗುಜ್ಜುದಾದ. ಆ ಗುಜ್ಜುದಾದಲ್ಲೇ ಟೈಮ್ ಪಾಸ್ ಮಾಡ್ತಿದ್ವಿ. ಸಿಗರೇಟ್ ಹೊಡಿತಿದ್ರು, ಜ್ಯೂಸ್ ಕುಡಿತಾ ಇದ್ರು. ಒಳ್ಳೆ ಚೆನ್ನಾಗಿ ಟೈಮ್ ಪಾಸ್ ಆಗೋದು ಗೈಸಲ್ಲಿ. ಬಟ್ ಇವಾಗ ತೆಗ್ದಿದ್ದಾರಂತೆ ಆಲ್ರೆಡಿ. ನಾವು ಹೊರಗೆ ಬಂದಮೇಲೆ ಸ್ಟ್ರೆಂತ್ ಕಡಿಮೆ ಆಗ್ಬಿಡ್ತೀವಿ ಗೈಸ್ ಈ ಕಾಲೇಜ್ದು.
ಸೊ ಎಲ್ಲ ತೆಗೆದಿದ್ದಾರೆ ಈಗ. ಬೇರೆ ಏನಾದರೂ ತೋರಿಸ್ತೀನಿ. ನೀವು ಜೆರಾಕ್ಸ್ ಮಾಡಿಸ್ಬೇಕಂತೀವ ಏನೋ ಡಾಕ್ಯುಮೆಂಟ್ಸು ಜೆರಾಕ್ಸಿಗೆ ಬಂದಿದ್ದೀವಿ ಗಾಯ್ಸ್. ಈಗ ನಮ್ಮ ಡಾನ್ ಬರ್ತಾರೆ ನೋಡಿ, ಲಾಸ್ಟ್ ಪಿನಸ್ ಡಾನ್ ನೋಡಿ, ಹೀರೋನ ಡಾನ್ ಅನ್ನೋದು ಹೇಳಿ ಇರಲಿ ಲಾಸ್ಟ್ ಪಿನಸ್ ಫುಲ್ಲು ಗಾಡಿ ನೋಡಿ, ಒಂದು ಗಾಡಿ ಆ ಥರ ಇದೆ ಅಂತ ಹುಡುಗದ್ದು ಕ್ವಾಣ ಆಗ್ಬಿಟ್ಟಾನೆ. ನಾವು ಹೋಗ್ಬೇಕಾದ್ರೆ ಅಣ್ಣ ಇದ್ದಾಗಿದೆ ಕ್ವಾಣ ಆಗೋನೆ. ಹೇಳ ಏನಾದ್ರು, ಏನು ಸಮಾಚಾರ? ಏನಿಲ್ಲ, ಏನು ಆರಾಮು? ಏನ್ ಮಾಡ್ಬೇಕಲ್ಲಪ್ಪ, ಏನೋ ಒಂದು ಬಂದ್ಮೇಲೆ ಯಾವುದು ಜೆರಾಕ್ಸ್ ಮಾಡ್ಸ್ಕೊಂತ ಇದ್ದಾನೆ, ಅದಕ್ಕೆ ಜೆರಾಕ್ಸ್ ಕುತ್ಕೊಂಡ್ವಿ. ಕ್ವಾಣ ಮುಖ ನೋಡ್ರಿ, ಒಂದು ಫ್ರೇಮ್ ಫುಲ್ ಒಂದು ಮುಖ ತುಂಬ್ಕೊಂಡು ಹೋಗ್ತಿದೆ ಇದ್ರಾಗೆ. ಇಲ್ಲಿ ಜ್ಯೂಸ್ ಟೈಪ್ ಬಂದಿದ್ದೀವಿ. ಇದು ನಮ್ಮನ್ನ ಡ್ಯೂಟಿ ಟೈಮಲ್ಲಿ ಕಾಪಾಡಿದ್ದ ಕ್ಯಾಂಟೀನ್ ಅಂತ ಹೇಳ್ಬೋದು. ತಿನ್ನಕ್ಕೆ ಪನ್ನಕ್ಕೆ ನೈಟ್ ಟೈಮು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತೈತೆ ಇಲ್ಲಿ. ಮುಚ್ಚಾಕಿದ್ರಪ್ಪ ಅನ್ಕೊಂಡಿದ್ವಿ, ಇಲ್ಲ ಇನ್ನೂ ಹಾಗೆ ಇಟ್ಟಿದ್ದಾರೆ. ಬಟ್ ಪೊಸಿಷನ್ಸ್ಗಳು ಚೇಂಜ್ ಆಗಿದೆ ಅಷ್ಟೇ, ಸಿಟ್ಟಿಂಗು ಬಿಲ್ಲಿಂಗು ಎಲ್ಲ. ಇದು ನೋಡಿ ನಮ್ಮ ಫಿಲಿಪೈನ್ ಕರೆನ್ಸಿ, ಇವನು ಯಾವ ತನೋ ಗೊತ್ತಿಲ್ಲ ನಮಗೆ. ಇದು ನಮ್ಮ ಫಿಲಿಪೈನ್ ಕರೆನ್ಸಿ, 100 ಪೆಸೋ ಅಂದರೆ 150 ರೂಪಾಯಿ ಇಂಡಿಯಾದಾಗೆ. ಇವಾಗ 152 ಆಗಿರ್ಬೋದು. ಬನ್ನಿ ಜ್ಯೂಸ್ ಕುಡ್ದು ಹೋಗೋಣ. ಆರ್ ಯು ಇನ್ ಸ್ಕೂಲ್ ಆರ್ ಎ ಬಿ ಸೈಕ್? ಸ್ಕೂಲ್ ಆರ್ ಎ ಬಿ ಸೈಕ್ ಪ್ರಾಜೆಕ್ಟ್ ವರ್ಕ್ ಇಟ್ ಈಸ್? ಓಕೆ ಗೈಸ್, ಇವ್ರು ನೋಡಿ ಏನೋ ರಿಸರ್ಚರ್ ಅಂತೆ. ಸೊ ಸರ್ವೆಗೆ ಫಿಲ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಫಿಲ್ ಮಾಡೋಣ ಬನ್ನಿ. ರಿಸರ್ಚ್ ಪಾಪ ನಮಗೆ ಈ ಥರ ಕೊಡ್ತಾಯಿದ್ರು ಸ್ಕೂಲಲ್ಲಿ ಇದ್ದಾಗ, ಇಲ್ಲಿ ಕಾಲೇಜ್ ಮಾಡ್ಬೇಕಾದ್ರೆ. ಅಷ್ಟೇ, ಏನು ಮಾಡೋಂಗಿಲ್ಲ, ತಲೆ ಕೆಡಿಸ್ಕೊಬಾರ್ದು. ಗೈಸ್ ಇವನೊಬ್ಬ ಸುಹಾಸ್ ಅಂತ ಹೇಳಿ ಕನ್ನಡದವನು, ನಮ್ಮ ಜೂನಿಯರ್ ಗೈಸ್. ಇವನು ಇವಾಗ ಮುಗಿಯುತ್ತೆ, ಅವನು ಗ್ರ್ಯಾಜುಯೇಟ್ ಆಗ್ತೀನಿ ನನ್ನ ಫ್ಯೂ ಮಂತ್ಸಲ್ಲೇ. ಈತಂದು ಯಾವಾಗ ಗ್ರ್ಯಾಜುಯೇಟ್ ಆಗುತ್ತೆ ನನಗೆ ಐಡಿಯಾ ಇಲ್ಲ. ಈತಂದು ಆದಮೇಲೆ ತೋರಿಸ್ತೀನಿ ಡೈರೆಕ್ಟಾಗಿ. ಯಾವಾಗ ಗ್ರ್ಯಾಜುಯೇಷನ್? 2-3 ತಿಂಗಳು, ಜೂನಲ್ಲ, ಜೂನ್ ಗ್ರ್ಯಾಜುಯೇಷನ್ ಆಗುತ್ತಂತೆ. ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಂದು ಇಂಡಿಯನ್ ಮೇಲೆ ಮೆಟ್ಟಲ್ ಇದ್ದಾರೆ. ಹೆಂಗೆ ಪ್ರಿಪೇರ್ ಆಗ್ತಿದ್ಯಾ? ಇವಾಗ ಸಾಕು, ಇವಾಗ ಸ್ಟಾರ್ಟ್ ಮಾಡಿದ್ರು ಆರಾಮು. ಅಂದ್ರೆ ನಿಮಗೆ ಇನ್ನೂ ಗಾಯ್ಸ್, ಇವರಿಬ್ರು ಕೂಡ ಕನ್ನಡದವರು. ಜೂನಿಯರ್ಸ್ಗೆ ಸೂಪರ್ ಜೂನಿಯರ್ಸ್, ಇವರು ಸೂಪರ್ ಸೀನಿಯರ್ಸ್ ಇದ್ದಂಗೆ. ಎಕ್ಸಾಮ್ ಇತ್ತಾ? ಮುಗಿಸ್ ಬಂದ್ರಾ? ನೋಡಿ ಹೇಗಿದ್ದಾರೆ ಗಾಯ್ಸ್. ಇವ್ರು ನೋಡಿ ಫಿಲಿಪಿನೋಸ್ ಎಲ್ಲ ಹೇಗಿದ್ದಾರೆ ಅಂತ ಹೇಳಿ. ಇಲ್ಲಿ ಕಾಲೇಜ್ ಮುಗಿಸ್ಕೊಂಡು ಅವರು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಬಂದಿದ್ದಾರೆ. ನಾವು ನಮ್ಮ ಅಡ್ಡಕ್ಕೆ ಹೋಗ್ತಾ ಇದ್ದೀವಿ, ಅಡ್ಡ ತೋರಿಸ್ತೀವಿ ನಿಮಗೆ. ಎಲ್ಲಿ ಹೋಗಿ ನೋಡಿ, ಎವ್ರಿ ಈವ್ನಿಂಗ್ ಬಂದು ಕುತ್ಕೊಂಡು ಟೀ ಸಮೋಸ ಟೈಮ್ ಪಾಸ್ ಚಿಟ್ ಚಾಟ್ ಮಾಡ್ತಾ ಇರ್ತಿದ್ವಿ. ಇಲ್ಲಿ ಜ್ಯೂಸ್ ಸಿಗುತ್ತೆ, ಚೆನ್ನಾಗಿರುತ್ತೆ ಜ್ಯೂಸು. ಇಲ್ಲಿ ಇದು ನಮ್ಮ ಮೇನ್ ಎಚ್ ಕ್ಯಾಂಟೀನ್ ಅಂತ ಹೇಳಿ ಪಾಕಿಸ್ತಾನ ಅವ್ರದ್ದು. ಬಟ್ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್ಲಿ ಆಗಿರ್ತಿದ್ವಿ ಯಾವಾಗಲೂ. ಇಲ್ಲೇ ಹೊರಗಡೆ ಟೇಬಲ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂತ ಎಲ್ಲರೂ ಮಾಡ್ಕೊಂತ ಹೋಗ್ತಾ ಇರ್ತಿದ್ವಿ. ನೋಡೋಣ ನಿಧಾನ ಇಲ್ವಾ ಮಾತಾಡ್ಸೋಣ. ಸೊ ಗುರುಗಳೇ ನೋಡಿ, ಇಲ್ಲಿ ಈ ದೇಶದ ಸ್ಟಿಂಗ್ ಅಂತಂದೇಳಿ ಹೆಸರುವಾಸಿಯಾಗಿರೋ ಕೋಬ್ರಾ ಅಂತಂದೇಳಿ ಎನರ್ಜಿ ಡ್ರಿಂಕ್. ಇದು ಸ್ಟಿಂಗ್ ಥರನೇ ನಮ್ಮ ದೇಶದಲ್ಲಿ ಸ್ಟ್ರಿಂಗ್ ಹೆಂಗೋ ಈ ದೇಶದಲ್ಲಿ ಕೋಬ್ರಾ ಹಂಗೆ. ಈಗ ಒಂಚೂರು ಸಮೋಸ ತಿಂದಿದ್ದೀವಿ. ಡಯಟ್ ಗೇಟ್ ಏನು ಮಾಡೋದಿಲ್ಲಲ್ಲಪ್ಪ ಇವನು ಯಾವ ಜಿಮ್ ಮಾಡ್ತಾನೆ ಅಂತ ಅನ್ಕೊಂತಿದ್ರಿ. ಚೂರು ಮೆಮೊರೀಸ್ಗೋಸ್ಕರ ತಿಂದಿರೋದು ಅಷ್ಟೇ. ಈ ಜಾಗದಲ್ಲಿ ಇದೇ ನಮ್ಮ ಅಡ್ಡ. ಯಾವಾಗಲೂ ಕುತ್ಕೊಂಡು ಸಮೋಸ ತಿನ್ಕೊಂಡು ಟೀ ಕುಡ್ಕೊಂಡು ಕಷ್ಟ ಸುಖಗಳನ್ನ ಮಾತಾಡ್ಕೊಂತ ಕುತ್ಕೊಂತ ಇದ್ವಿ ಎಲ್ಲರೂ. ಕೊಬ್ಬರಿ ಕುಡಿದು ಭಾಳ ವರ್ಷ ಆಯಿತು, ಅದಕ್ಕೆ ಕೊಬ್ಬರಿ ಕುಡಿಯೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇವ್ ನೋಡಿ ಮುಗುಳ್ನಾಗೆ ಕೊಡ್ತಾನೆ ಹುಡುಗ, ಭಾರಿ ಮಾತಾಡ್ತಾನೆ. ಯಾಕೋ ಕ್ಯಾಮ್ರಾ ಇದೆ ಅಂತೇಳಿ ಸೈಲೆಂಟ್ ಆಗಿದ್ದಾನೆ, ಇಲ್ಲಾಂದ್ರೆ ಒಳ್ಳೆ ಕಾಮಿಡಿಯನ್ನು. ನಮ್ಮ ಬಿಗ್ ಬಾಸ್ ಅಲ್ಲಿ ರಜತ್ ಅಲ್ಲ, ರಜತ್ ಗೊತ್ತಲ್ಲ, ರಜತ್ ಅವ್ರ ತಮ್ಮ ಇದ್ದಂಗೆ ಸೇಮ್ ಇವನೊಂಥರ ನೋಡಕ್ಕೂ ಹಂಗೆ ಕಾಣಿಸ್ತಾನೆ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಓಪನ್ ಅಪ್ ಆದ್ರೆ ನಿಮಗೂ ಗೊತ್ತಾಗುತ್ತೆ. ಗಾಯ್ಸ್ ಇಲ್ಲಿ ನೋಡಿ ಸಾಯಂಕಾಲದ ವ್ಯೂ. ಇಷ್ಟು ಟ್ರಾಫಿಕ್ ಇದ್ರೆ ಎಲ್ಲ ಲೈನಲ್ಲಿ ಎಷ್ಟು ಕರೆಕ್ಟಾಗಿ ಕ್ಲೀನಾಗಿ ನಿಲ್ಸ್ಕೊಂಡಿದ್ದಾರೆ ಗಾಡಿಗಳು. ನಾವೇ ಈ ಕಡೆಯಿಂದ ಹೋಗ್ತಿರೋದು. ಸೊ ವಿ ಕಾಲ್ಡ್ ಇಂಡಿಯನ್ಸ್. ಈವ್ನಿಂಗ್ ವ್ಯೂ ನೋಡಿ. ಇಲ್ಲಿ ಇಷ್ಟ ಒಂದೇ ಗಾಯ್ಸ್, ಏನು ಪೊಲ್ಯೂಷನ್ ಇರಲ್ಲ, ಏರ್ ಪೊಲ್ಯೂಷನ್ ಏನಾದ್ರಲ್ಲ, ಸೈಲೆಂಟ್ ಆಗಿರುತ್ತೆ, ನಾಯ್ಸ್ ಪೊಲ್ಯೂಷನ್ ಇರಲ್ಲ. ಜನಗಳು ಫುಲ್ ಪೀಸ್ ಆಗಿರ್ತಾರೆ. ಗಲಾಟೆ ಗದ್ದಲ ಸದ್ದು ಏನಿರಲ್ಲ ಇರೋದು. ಅದೇ ಇಲ್ಲ ಎಲ್ಲ ಇಷ್ಟಪಡೋದು. ತುಂಬ ಗಾಡಿ ಓಡಿಸ್ತಾ ಇದ್ದಾರೆ. ಗಾಡಿ ಓಡಿಸ್ಕೊಂಡು ಹೋಗ್ತಾ ಈಗ ಕೆಳಗೆ ಬಂದಿದ್ದೀನಿ ನೋಡ್ರಿ. ಅಣ್ಣ ಫಿಶ್ ಮಾಡ್ತಾವನೆ. ಯಾವ ಥರ ಏನು ಮ್ಯಾರಿನೇಟಾ? ಅವ್ರ ಫ್ರೆಂಡ್ ಕೂಡ ಫಿಶ್ ಮಾಡ್ತಾ ಇದ್ದಾರೆ. ಕುಕಿಂಗ್ ನಡೀತಾ ಇದೆ ಇವ್ರದ್ದು. ಈಗ ನಾವು ಹೊರಗಡೆ ಒಂದು ರೌಂಡ್ ಹೊಡ್ಕೊಂಬರೋಣ, ನೈಟ್ ವೈಬ್ ಫೀಲ್ ಮಾಡೋಣ ಅಂತ ಹೇಳಿ ಹೊರಗಡೆ ಕೊಂಡಿದ್ದೀವಿ ನಮ್ಮ ಗಾಡಿ ತಗೊಂಡು.
ನೀರು ಕುಡ್ದೆ ಚಪ್ಪಲಿ ಇಲ್ಲ ಗೈಸ್, ಒಂದು ಚಪ್ಪಲಿ ಆರ್ಡರ್ ಮಾಡ್ಬೇಕು ಫಸ್ಟ್ ನಾವು. ಇಲ್ಲೂ ಬಾಳೆಹಣ್ಣು ಸಿಗುತ್ತೆ ಗೈಸ್, ಸೇಮ್ ನಮ್ ತರನೇ ಇರುತ್ತೆ, ಆದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಷ್ಟೇ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಟೇಸ್ಟ್ ಚೆನ್ನಾಗಿರಲ್ಲ ಅಷ್ಟೇ. ಬೆಳಗ್ಗೆಯಿಂದ ಒಂದು ಬಾಳೆಹಣ್ಣೆಲ್ಲ ಮೇಂಟೈನ್ ಮಾಡಿದ್ದೀನಿ. ಇವತ್ತು ಟ್ಯೂಸ್ಡೇ ಬೇರೆ ಆಗಿರೋದ್ರಿಂದ ವೆಜ್ ಇಲ್ಲಿ ಏನು ಸಿಗಲ್ಲ ತಿನ್ನೋದಕ್ಕೆ. ಸೊ ಏನೋ ತಿಂದು ಬದುಕಬೇಕಲ್ಲ, ಬನ್ನಿ ಗೈಸ್. ಈಗ ನೈಟ್ ರೌಂಡ್ಸ್ ಹೋಗ್ತಿದ್ದೀವಿ ನಮ್ಮ ಕಾಲೇಜ್ ರೋಡ್ ಹತ್ರ. ನಮ್ಮ ಕಾಲೇಜ್ ಎಂಟ್ರೆನ್ಸು ಎರಡಿದೆ. ಇದು ಹಳೆ ಬಿಲ್ಡಿಂಗ್ AB ಸೈಕ್ ಅಂತ ಹೇಳಿ ಆ ಎಂಟ್ರೆನ್ಸ್, ಇದು ಈ ಕಡೆಯಿಂದ ಹೋಗೋದು. ನೋಡಿ ಯಾವ ಥರ ಇದೆ ಅಂತಂದು ಹೇಳಿ ಎಂಟ್ರೆನ್ಸ್. ಇದು ಅವಾಗ AB ಸೈಕಲ್ ಇದ್ದಾಗ ತುಂಬ ಅಡ್ಡಾಡ್ತಿದ್ವಿ ರೋಡಲ್ಲಿ. ಇವಾಗ ಆ ಕಡೆ ಮೇನ್ ರೋಡಿಂದ ಎಂಟ್ರೆನ್ಸ್ ಇರೋದು ಇವಾಗ. ಇದು ಫೇಮಸ್ ಕೆಂಪ ರೋಡು. ಅವಾಗ ಎಲ್ಲಿ ನೋಡಿದ್ರು ಇಂಡಿಯನ್ಸ್ ಕಾಣೋರು. ಇವಾಗ ಎಲ್ಲ ಗ್ರಾಜುಯೇಷನ್ ಆಗಾಗ ಹೋಗ್ಬಿಟ್ಟಿರೋದ್ರಿಂದ ಇಂಡಿಯನ್ಸೇ ಇಲ್ಲ ಇಲ್ಲಿ. ಸೊ ಗಾಯ್ಸ್, ಈಗ ನಾವು ನೈಟ್ ರೈಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಯಾವ ಥರ ಇದ್ದಾವೆ ನೈಟ್ ಅಂತಂದು ಹೇಳಿ. ಅಂದರೆ ಪೀಸ್ ಆಗಿದೆ ನೈಟು ಈ ಥರ ರೌಂಡ್ಸ್ ಹೊಡಿಯೋದಕ್ಕೆ. ಟೈಮು 12:15 ಆಗ್ತಾ ಇದೆ. ಆದ್ರೂ ಏನೊಂದು ಫೀಲ್ ಮಾಡಬೇಕಲ್ಲ, ನೈಟ್ ರೈಡು ಹೋಗ್ತಾ ಇದ್ದೀವಿ. ಬಟ್ ಸಖತ್ತಾಗ್ತಿದೆ. ಬಟ್ ನೈಟ್ ಅಂತ ಅನ್ಸೋದೇ ಇಲ್ಲ. ಇದೇ ಇಂಡಿಯಾದಲ್ಲಾದರೆ ಎಲ್ಲ ಕ್ಲೋಸ್ ಆಗಿರುತ್ತೆ, ಎಲ್ಲ ಬಂದಾಗಿ ಜನಗಳು ಕೂಡ ಅಡ್ಡಾಡ್ತಿರಲ್ಲ. ಬಟ್ ಇಲ್ಲಿ ಎನಿ ಟೈಮ್ ಜನ ಇದ್ದೇ ಇರ್ತಾರೆ, ಯಾವಾಗಲೂ ಅಡ್ಡಾಡ್ತಾರೆ. ಇವಾಗ ನಾವು ಒಂಚೂರು ಔಟ್ಸ್ಕರ್ಟ್ಸಲ್ಲಿ ಇದ್ದೀವಿ. ಸೊ ನಿಮಗೆ ಆ ಥರ ಜನಗಳು ಇಲ್ಲ ಅಂತೇಳಿ ಅನಿಸ್ತಾ ಇರ್ಬೋದು. ಒಂಚೂರು ಸಿಟಿ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಇದು BF ರೆಸಾರ್ಟ್ ಅಂತ ಹೇಳಿ. ಬಟ್ ಇಲ್ಲೆಲ್ಲ ನೋಡಿ ಆ ಥರ ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಆ ಏರಿಯಾ ಒಳಗಡೆ ಎಂಟ್ರಿ ಕೊಡಬೇಕಂದ್ರೆ ಈ ಥರ ಸೆಕ್ಯೂರಿಟೀಸ್ಗಳು ಇರ್ತಾರೆ. ಸೊ ಅವ್ರಿಗೆ ಪರ್ಮಿಷನ್ ತೊಗೊಂಡೆ ನಾವು ಒಳಗಡೆ ಹೋಗ್ಬೇಕು. ಅವ್ರು ಪರ್ಮಿಷನ್ ತೊಗೊಳಕ್ಕೆ ಹೋಗೋಕ್ಕಾಗಲ್ಲ. ಸೊ ಗೈಸ್, ಈಗ ರೂಮಿಗೆ ಬಂದೆ. ನಮ್ಮ ಮಗ ಮಲ್ಕತಿನಲ್ಲ ಅಂದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಕುತ್ಕೊಂಡು ಲೆಕ್ಕ ಮಾಡಕತ್ತಾನೆ ಆಗ್ಲಿಂದ. ಇರೋದು ಬಿಸ್ನೆಸ್ ಇಂದು ನಿದ್ದೆ ಬರ್ತೈತೆ, ನಿದ್ದೆ ಇಲ್ಲ, ರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಕೆಳಗಿಲ್ಲ. ಬೆಳಗ್ಗೆ ಇವಾಗ ಎಲ್ಲಿಗೂ ಎದ್ದು ಹೋಗ್ಬೇಕು, 2 ಗಂಟೆ ಫ್ಲೈಟ್ ಇದೆ. ಅದು ಎಲ್ಲಿಗೆ ಅಂತ ನಿಮ್ಗೆ ನಾಳೆ ಆಗಲ್ಲ ಹೇಳ್ತೀನಿ. ಸೊ ಇವಾಗ ನಮ್ಮ ಮಗ ಚೂರು ಸೆಲೆಕ್ಟ್ ಆಗಂತ ಇದ್ದೇನೆ, ತೋರಿಸ್ತಾ ಇದ್ದೀನಿ ಅಂತ. ಸೊ ಈಗ ಮಲ್ಕೊಂತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ವ್ಲಾಗಲ್ಲಿ ನಾಳೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಸೊ ಅಂಟಿಲ್ ದೆನ್ ಗುಡ್ ಬೈ, ಟಾಟಾ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಚೂರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ